ಈಗಾಗಲೇ ಬಿಜೆಪಿ ನಡೆಸಿರ್ತಕ್ಕಂಥ ಆಪರೇಷನ್ ಕಮಲಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ. ಸೊ ಅದರ ಟಾರ್ಗೆಟ್ ಏನಿದೆ ಅದು ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿದೆ. ಬಿಜೆಪಿ ಆಪರೇಷನ್ಗೆ ಮತ್ತೊಂದು ಹಿನ್ನಡೆ ಆಗಿದೆ ಅನ್ನುವಂಥದ್ದು ಈಗ ಬರ್ತಾ ಇರತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್. ಆಪರೇಷನ್ ವಿರುದ್ಧ ಕಿಡಿಕಾರಿದ್ದಾರೆ ಸ್ವಾಮೀಜಿ ಒಬ್ರು. ಸೊ ಒಕ್ಕಲಿಗ ಸ್ವಾಮೀಜಿ ಈಗಾಗಲೇ ನೇರವಾಗಿ ಈ ಆಪರೇಷನ್ ಕಮಲದ ನೇತೃತ್ವ ವಹಿಸಿರ್ತಕ್ಕಂಥವರ ವಿರುದ್ಧ ಕಿಡಿಕಾರಿದ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ BSY. ಆದರೆ ಅದರ ಜವಾಬ್ದಾರಿನ ಒಕ್ಕಲಿಗ ಶಾಸಕರನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಅದು ಮಲ್ಲೇಶ್ವರದ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಮೂಲಕ ಆಪರೇಷನ್ ಕಮಲದ ಏನು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥ ಯಡಿಯೂರಪ್ಪನವರು ಈಗ ನೇರವಾಗಿ ಆದಿಚುಂಚನಗಿರಿ ಶ್ರೀಗಳು ನಿರ್ಮಲಾನಂದ ಶ್ರೀಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಒಂದು ಮಲ್ಲೇಶ್ವರದ ಶಾಸಕ ಅಶ್ವಥ್ ನಾರಾಯಣ್, ಒಕ್ಕಲಿಗ ಸಮುದಾಯದ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಪರೇಷನ್ ಕಮಲದ ಹೊಣೆಯನ್ನು ಹೊತ್ತಿದ್ದಾರೆ. ಹೆಚ್ಚು ಕಮ್ಮಿ ಬಹಳ ಲವಲವಿಕೆಯನ್ನು ಓಡಾಡ್ತಾ ಇದ್ದಾರೆ ಆಪರೇಷನ್ ಸಕ್ಸಸ್ ಮಾಡಲಿಕ್ಕೆ. ಆಪರೇಷನ್ ಕಮಲಕ್ಕೆ ಕೈ ಹಾಕಿರ್ತಕ್ಕಂಥ BS ಯಡಿಯೂರಪ್ಪನವರಿಗೆ ಈಗಿರ್ತಕ್ಕಂಥ ಒಂದು ಪಿಲ್ಲರ್ ಆಗಿ ಅಶ್ವಥ್ ನಾರಾಯಣ್ ಕೆಲಸ ಮಾಡ್ತಾರೆ. ಹಾಗಾಗಿ ಈಗ ಏನು ಅಶ್ವಥ್ ನಾರಾಯಣ್ ಕಾರ್ಯವೈಖರಿಗೆ ಆದಿಚುಂಚನಗಿರಿ ಶ್ರೀಗಳು ಗರಂ ಆಗಿದ್ದಾರೆ, ಕೆಂಗಣ್ಣು ಬೀರಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತದೆ. ಅಶ್ವಥ್ ನಾರಾಯಣ್ ಕಾರ್ಯವೈಖರಿಗೆ ಶ್ರೀಗಳು ಆಕ್ರೋಶ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಶ್ವಥ್ ನಾರಾಯಣ್ಗೆ ಆದಿಚುಂಚನಗಿರಿ ಶ್ರೀಗಳು ಕೂಡ ಕೋಪ ಹೊರಗೆ ಹಾಕಿದ್ದಾರೆ. ಸೊ ಈ ಹಂತದಲ್ಲಿ ಸರ್ಕಾರವನ್ನ ಉರುಳಿಸುವ ಪ್ರಯತ್ನಕ್ಕೆ ಕೈ ಹಾಕಬಾರದು ಅನ್ನುವಂಥ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಅನ್ನುವಂಥದ್ದು. HD ಕುಮಾರಸ್ವಾಮಿ ದೇವೇಗೌಡ ಜೊತೆ ನಿರ್ಮಲಾನಂದ ಶ್ರೀಗಳು ನಿರಂತರ ಸಂಪರ್ಕದಲ್ಲಿದ್ದರೆ ದೂರವಾಣಿ ಕರೆ ಮಾಡಿ HD ಕುಮಾರಸ್ವಾಮಿ ಮತ್ತು ದೇವೇಗೌಡ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಆದಿಚುಂಚನಗಿರಿ ಶ್ರೀಗಳು ಅಶ್ವಥ್ ನಾರಾಯಣ್ ಬಗ್ಗೆ ಶ್ರೀಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಅಶ್ವಥ್ ನಾರಾಯಣ್ ಈಗ ಈ ಆಪರೇಷನ್ ಕಮಲದ ಒಂದು ಜವಾಬ್ದಾರಿನ ಹೊತ್ತಿದ್ದಾರೆ. ಸರ್ಕಾರಕ್ಕೆ ಸಮಸ್ಯೆ ಆಗಲ್ಲ, ದೈವಬಲ ಇದೆ ಅಂತಲೂ ಕೂಡ ಶ್ರೀಗಳು ಇನ್ನು ಇಬ್ಬರು ನಾಯಕರಿಗೆ ಹೇಳಿದ್ದಾರೆ. ದೇವೇಗೌಡ ಮತ್ತು ಕುಮಾರಸ್ವಾಮಿ, ನಿಮ್ಮ ಸರ್ಕಾರಕ್ಕೆ ದೈವಬಲ ಇದೆ, ಏನೂ ಆಗಲ್ಲ, ಸುಮ್ಮನಿರಿ ಅಂತ ಹೇಳಿ ಅವರು ತಮ್ಮ ಆಶೀರ್ವಾದ ಮಾಡಿದ್ದಾರೆ ಅನ್ನೋದು. ಶ್ರೀಗಳ ಭರವಸೆಯಿಂದ ನಿರಾಳವಾಗಿದ್ದಾರೆ CM ಕುಮಾರಸ್ವಾಮಿ ಅನ್ನುವಂಥ ಮಾಹಿತಿ ಕೊಟ್ಟಿದೆ. ಹಾಗಾಗಿ ಈಗ ಬಿಜೆಪಿಯ ಮಲ್ಲೇಶ್ವರಿ ಶಾಸಕ ಅಶ್ವಥ್ ನಾರಾಯಣ್ ಇದರ ನೇತೃತ್ವ ವಹಿಸಿದರೆ ಯಡಿಯೂರಪ್ಪನವರಿಗೆ ಲೆಕ್ಕಾಚಾರ ಇರತಕ್ಕಂಥದ್ದು. ಕೆಲವು ಒಕ್ಕಲಿಗ ನಾಯಕರ ಮೇಲೂ ಕೂಡ ಯಡಿಯೂರಪ್ಪನವರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗಾಗಿನೇ ಅಶ್ವಥ್ ನಾರಾಯಣ್ ಅವರು ಇದರ ಜವಾಬ್ದಾರಿ ಹೊತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್. ಒಂದು ಇಲ್ಲಿ ಗಮನಿಸುವಂಥದ್ದು, ಒಕ್ಕಲಿಗ ಪೀಠ ಏನಿದೆ ಆದಿಚುಂಚನಗಿರಿ ಪೀಠದ ಶ್ರೀಗಳು ಪದೇ ಪದೇ ಕುಮಾರಸ್ವಾಮಿ ಸರ್ಕಾರಕ್ಕೆ ಈ ರೀತಿಯ ಸಮಸ್ಯೆಗಳು ಬಿಕ್ಕಟ್ಟುಗಳು ಬಂದಾಗ ಆ ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥ. ಮತ್ತೊಂದು ಕಡೆ ಆಪರೇಷನ್ ಕಮಲದ ಈಗ ನೇತೃತ್ವ ವಹಿಸಿದ್ದಾರೆ ಯಡಿಯೂರಪ್ಪನವರಿಗೆ ಒಂದು ರೀತಿ ಬಲಗೈ ರೀತಿ ಈ ಒಂದು ಆಪರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಲ್ಲೇಶ್ವರ ಶಾಸಕ ಅಶ್ವಥ್ ನಾರಾಯಣ್. ಸೊ ಅಶ್ವಥ್ ನಾರಾಯಣ್ ಮೇಲೆ ಕಿಡಿಕಾರಿದಂಥ ಮಾಹಿತಿ ಒಂದು ಕಡೆ ಆದರೆ, ಸೊ ಅಶೋಕ್ ಬೆಂಗಳೂರಿನ ಸಾಮ್ರಾಟ್ ಅಶೋಕ್ ಎಲ್ಲಿದ್ದಾರೆ ಪಟೇಲ್? ಲಕ್ಷ್ಮಣ್ ಹುಗಾರ್, ಇದು ಒಕ್ಕಲಿಗ ಸರ್ಕಾರ ಕಳೆದ 12 ವರ್ಷಗಳ ನಂತರ ಒಕ್ಕಲಿಗ ಸರ್ಕಾರ ಬಂದು ಈ ಒಕ್ಕಲಿಗ ಸರ್ಕಾರನ ಕೆಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಡಿ, ನೀವು ಒಕ್ಕಲಿಗರಾಗಿದ್ದೀರಾ, ಹಾಗಾಗಿ ಯಾವುದೇ ಕಾರಣಕ್ಕೆ ಒಕ್ಕಲಿಗ ಸರ್ಕಾರ ಕೆಡಗಿದ್ರೆ ಒಳ್ಳೇದಲ್ಲ ಅಂತೇಳಿ ಎಚ್ಚರಿಕೆಯನ್ನು ನಿನ್ನೆ ಮಧ್ಯಾಹ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಕರೆ ಮಾಡಿ ಆದಿಚುಂಚನಗಿರಿ ಶ್ರೀಗಳಾಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಕೂಡಲೇ ಈ ಕೆಲಸದಿಂದ ನೀವು ಕೈ ಬಿಡಬೇಕು, ಯಾವುದೇ ಕಾರಣಕ್ಕೆ ಈ ಸರ್ಕಾರವನ್ನು ಬೀಳಿಸುವ ಪ್ರಯತ್ನವನ್ನು ಮಾಡಬಾರದು, ಒಕ್ಕಲಿಗ ಸರ್ಕಾರ ಬೇಕಾಗಿದೆ, ಬಹಳ ವರ್ಷಗಳ ನಂತರ ಒಕ್ಕಲಿಗ ಸರ್ಕಾರ ಇದೆ ಎಂಬ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯಿಂದ ಸ್ವತಃ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಯಾವುದೇ ರೀತಿಯ ಮಾತನಾಡಿಲ್ಲ ಮತ್ತು ಯಾವುದೇ ರೀತಿಯ ಜವಾಬ್ದಾರಿ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು ಒಬ್ಬ ಒಕ್ಕಲಿಗ ನಾಯಕನನ್ನ, ಒಕ್ಕಲಿಗ ಶಾಸಕರನ್ನ ಇಟ್ಕೊಂಡು ಈ ಆಪರೇಷನ್ ಕಮಲದ ಪ್ರಮುಖ ರೂವಾರಿಯಾಗಿ ಇಟ್ಕೊಂಡಿರುವಂತದ್ದು ಮತ್ತು ಅದರ ನೇತೃತ್ವವನ್ನು ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಶ್ರೀಗಳು ಕೆಂಡಕಾರಿರುವುದು. ಇದಕ್ಕೂ ಮೊದಲು ಶ್ರೀಗಳಿಗೆ ಮಾಜಿ CM ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರನ್ನು ಬಳಸಿಕೊಂಡು ಇಲ್ಲಿ ಒಕ್ಕಲಿಗ ಶಾಸಕನೇ ಒಕ್ಕಲಿಗ ಸರ್ಕಾರವನ್ನು ಬೀಳಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ಶತಾಯಗತೆಯ ಬೇರೆ ಬೇರೆ ನಂಬರ್ಗಳ ಮುಖಾಂತರ ಅಶ್ವಥ್ ನಾರಾಯಣ್ ರವರನ್ನ ಸಂಪರ್ಕ ಮಾಡಿರ್ತಕ್ಕಂಥ ಆದಿಚುಂಚನಗಿರಿ ಶ್ರೀಗಳು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ ಅವರಿಗೆ ನಿಮ್ಮ ಸರ್ಕಾರ ಸೇಫ್ ಆಗಿರುತ್ತೆ, ದೈವ ಬಲ ಇದೆ ಅಂತ ಎಂಬ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಲಕ್ಷ್ಮಣ್ ಮುಗರ್. ಅದೇ ರೀತಿ ನೀವು ಹೇಳಿದಾಗ ಅಶೋಕ್ ರವರನ್ನ ಇಡೀ ಈ ಒಂದು ಆಪರೇಷನ್ ಕಮಲದ ವಿಚಾರದಲ್ಲಿ ದೂರ ಇಟ್ಟಿರುವಂತದ್ದು. ಎಲ್ಲೊಂದು ಕಡೆ ಅಶೋಕ್ ರವರೇ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಮಾಹಿತಿದಾರರು, ಬಾತ್ಮೀದಾರರು ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಶೋಕ್ ರವರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ಜೊತೆಗೆ ಬೆಂಗಳೂರಿನ ಶಾಸಕರುಗಳು ಈಗ ಅಂದ್ರೆ ಬಿಜೆಪಿ ಶಾಸಕರು ಅಶೋಕ್ ಮೇಲೆ ಮೊದಲಿನ ವಿಶ್ವಾಸವನ್ನು ಇಟ್ಟಿಲ್ಲ. ಅಶೋಕ್ ಅವರಿಗೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಏನು ತಾಕತ್ತು ಇಲ್ಲ ಮತ್ತು ಶಾಸಕರೊಂದಿಗೆ ಒಳ್ಳೆಯ ಸಂಬಂಧ ಇಲ್ಲ ಎಂಬ ಕಾರಣದಿಂದ ಸ್ವತಃ ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಕೂಡ ಅಶೋಕ್ ಅವರನ್ನ ದೂರ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ಬಾರಿಯ ಆಪರೇಷನ್ ಕಮಲದ ವಿಚಾರದಲ್ಲಿ ಅಶೋಕ್ ಅವರು ಎಲ್ಲೂ ಕೂಡ ಮಾತನಾಡ್ತಿಲ್ಲ, ಎಲ್ಲೂ ಕೂಡ ಹೇಳಿಕೆಯನ್ನು ಕೊಡ್ತಿಲ್ಲ ಮತ್ತು ಮುನ್ನೆಲೆಯಲ್ಲೂ ಕೂಡ ಕಾಣ್ತಾ ಇಲ್ಲ ಲಕ್ಷ್ಮಣ್ ಹುಗಾರ್. ಅದು ಚಿದಂಬರಂ ಈಗ ಆಪರೇಷನ್ ಕಮಲ ಶುರು ಆಗಕ್ಕಿಂತ ಮೊದಲು ಅಂದ್ರೆ 1 ತಿಂಗಳು ಮೊದಲೇನೆ ಅವ್ರು ಪದೇ ಪದೇ ಮಾತಾಡ್ತಾ ಇದ್ರು ವಿಧಾನಸೌಧದಲ್ಲಿ, ಬೆಳಗಾವಿಯಲ್ಲಿ 2 ದಿನದಲ್ಲಿ ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತೆ, ಯಡಿಯೂರಪ್ಪ CM ಆಗ್ತಾರೆ, ಸೊ ನೋಡ್ತಾ ಇರಿ ಆಪರೇಷನ್ ಕಮಲ ಅನ್ನುವಂತ ಮಾತನಾಡ್ತಾ ಇದ್ದಂತ ಬೆಂಗಳೂರಿನ ಅಶೋಕ್ ಈಗ ಸೊ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಮಾಡಿದ್ರು ಅನ್ನೋಂತಂದ್ರೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇಲ್ವಾ ಯಡಿಯೂರಪ್ಪಗೆ ಅಶೋಕ್ ಮೇಲೆ?
ಖಂಡಿತ ಲಕ್ಷ್ಮಣ್ ಅವರು, ಯಾಕಂತ ಹೇಳಿದ್ರೆ ಅಶೋಕ್ ರವರ ಕಾರ್ಯವೈಖರಿ ನಡವಳಿಕೆ ಬಗ್ಗೆ ಬೆಂಗಳೂರಿನ ಬಿಜೆಪಿ ಶಾಸಕರಲ್ಲೇ ದೂರ ಇರುವಂತದ್ದು, ಇಲ್ಲೂ ಕೂಡ 2-3 ಬಣ ಆಗಿರುವಂತದ್ದು. ಒಂದ್ ಕಡೆ ಅಶ್ವಥ್ ನಾರಾಯಣರವರು ಇದೀಗ ಯಡಿಯೂರಪ್ಪನವರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿರೋದು, ಮತ್ತೊಂದು ಕಡೆ ಲಿಂಬಾವಳಿ ಕೂಡ ಅಶೋಕ್ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು, ಮತ್ತು ಬೆಂಗಳೂರಿನ ಬಹುತೇಕ ಶಾಸಕರೀಗ ಅಶೋಕ್ ಗುಂಪಿನಿಂದ ಹೊರ ಬಂದಿರುವಂತದ್ದು. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಇಡೀ ಆಪರೇಷನ್ ಕಮಲದ ಬಗ್ಗೆ ಎಲ್ಲ ಒಂದ್ ಕಡೆ ಇವರು ಬಾತ್ಮೀದಾರರಾಗಿ ಏನು ಕೆಲಸ ಮಾಡ್ತಿದ್ದಾರೆ, ಮಾಹಿತಿಯನ್ನ ಹೊರಗಡೆ ರವಾನೆ ಮಾಡ್ತಾರೆ ಎಂಬ ಗಂಭೀರ ಆರೋಪ ಇರುವಂತದ್ದು. ಮತ್ತು ಅಶೋಕ್ ಕೈಯಿಂದ ಮೇಜರ್ ಅಂದ್ರೆ ಆಪರೇಷನ್ ಕಮಲದಂತ ಇಶ್ಯೂಗೆ ಕೈ ಹಾಕಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಹಿನ್ನೆಲೆಯಲ್ಲಿ ಅಶೋಕ್ ರವರನ್ನ ಐಡ್ ಮಾಡಲಾಗಿದೆ. ಆ ಮುಖಾಂತರ ಅಶೋಕ್ ರವರಿಗೆ ಇರ್ತಕ್ಕಂಥ ಮೊದಲಿನ ಪ್ರಾಮಿನೆನ್ಸ್ ಏನಿದೆ ಆ ಪ್ರಾಮಿನೆನ್ಸ್ ಕಡಿಮೆ ಮಾಡಿರುವಂಥದ್ದು ಮತ್ತು ಅವ್ರನ್ನ ಕಡೆಗಣನೆ ಮಾಡಿರುವುದು. ಹಾಗಾಗಿ ಅಶೋಕ್ ರವರು ಈ ಇಡೀ ಆಪರೇಷನ್ ಕಮಲದ ಈಗಿನ ಏನು ವಿಚಾರದಲ್ಲಿ ಅವರು ಮುನ್ನೆಲೆಗೆ ಕಾಣ್ತಿಲ್ಲ. ಆ ಮುಖಾಂತರ ಅಶೋಕ್ ರವರನ್ನ ಮೂಲೆ ಗುಂಪು ಮಾಡಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಲಕ್ಷ್ಮಣ್ ಹುಗಾರ್.